ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನಿವತ್ತು ಮಾರ್ನಿಂಗಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಆ್ಯಕ್ಚುಲಿ ನಮ್ಮ ಮಮ್ಮಿ ನಮ್ಮ ಮನೆಗೆ ಬರಬೇಕಿತ್ತು ಇಲ್ಲಿ ಊರಿಗೆ. ಬಟ್ ಸಮ್ ರೀಸನ್ಸಿಂದ ಅವ್ರು ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ನಾವೇ ಅಲ್ಲಿ ಹೋಗ್ತಿದ್ದೀವಿ. ಮೇನ್ ಆಗಿ ನನ್ನ ಮಗ ನಮ್ಮ ಮಮ್ಮಿನ, ನಮ್ಮ ಡ್ಯಾಡಿನ, ನನ್ನ ತಂಗಿನ, ನನ್ನ ತಮ್ಮದಿನ ತುಂಬ ಕೇಳ್ತಾ ಇದ್ದ. ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಹೇಳಿ ತುಂಬ ಹಠ ಮಾಡ್ತಾ ಇದ್ದ ಅಂತ ಹೇಳಿ, ಸರಿ ಇವಾಗ ಹೇಗಿದ್ರು ಅಜ್ಜಿ ಬರೋಕ್ಕಾಗ್ತಿಲ್ಲ, ನಾವೇ ಹೋಗೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ರಜೆ ಹಾಕಿಸ್ಬಿಟ್ಟು. ಇವತ್ತು ಸೋಮವಾರ ಆಗಿರೋದ್ರಿಂದ ಮೇನಾಗಿ ವಾರ ಮಾಡಬೇಕಿತ್ತು. ಅದಕ್ಕೆ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಇದೆ. ಪೂಜೆ ಮಾಡೋದೊಂದು ಬ್ಯಾಲೆನ್ಸ್ ಇದೆ. ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ನಮ್ಮ ಮಮ್ಮಿ ಮನೆಗೆ ಹೊರಡೋದು. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋಸ್ನ ಫಸ್ಟ್ ನೋಡ್ಬೋದು. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವಾಗ ಪೂಜೆ ಮಾಡೋದಿದೆ, ಪೂಜೆ ಮಾಡೋಣ ಬನ್ನಿ. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಇಯರಿಂಗ್ಸ್ ಹುಡುಕ್ತಾ ಇದ್ದೆ. ನಾನು ರೆಗ್ಯುಲರಾಗಿ ಕ್ಯಾರಿ ಮಾಡೋ ಬ್ಯಾಗಲ್ಲಿ ತುಂಬಾ ಥಿಂಗ್ಸ್ ಇತ್ತು. ಸೊ ಏನಕ್ಕೆ ಇಷ್ಟೊಂದೆಲ್ಲ ಕ್ಯಾರಿ ಮಾಡೋದು ಯಾವಾಗಲೂ ಅಂತೇಳಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಇಯರಿಂಗ್ಸು ಇಲ್ಲೇ ಇರ್ಬೋದು ಅನ್ನೋ ಒಂದು ಗೆಸ್ ಮೇಲೆ ನೋಡ್ತಾ ಇದ್ದೀನಿ. ಬಟ್ ತುಂಬಾ ಥಿಂಗ್ಸ್ಗಳು ಸಿಕ್ತು. ಆ್ಯಕ್ಚುಲಿ ಇಯರಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ ಮಳೆ ಬೇರೆ ಬರ್ತಾ ಇದೆ. ಇದೆಲ್ಲ ಆ್ಯಕ್ಚುಲಿ ಚೈನ್ನ ಇಲ್ಲಿ ಇಟ್ಟಿದ್ದೀನಿ ನಾನು. ಇದನ್ನ ಸ್ವಲ್ಪ ಇದೆಯಾ, ನನ್ನ ಬ್ಯಾಗಲ್ಲಿ ಎಷ್ಟಿದೆ ಅಂದರೆ ತುಂಬ ಇಷ್ಟ ಅಂತ ನನ್ನ ತಂಗಿ ಹತ್ರ ಈಸ್ಕೊಂಡು ಕೇಳ್ಕೊಂಡು ತಗೊಬಂದೆ. ಬಟ್ ಅದು ಇಲ್ಲೇ ಬಿಟ್ಬಿಟ್ಟಿದ್ದೀನಿ, ಯೂಸೇ ಮಾಡಿಲ್ಲ. ಇದು ಕಾಲ್ಗೆ ಹಾಕೊಳ್ಳೋದು. ಬಟ್ ಯಾಕೆ ಇಲ್ಲಿ ಇಟ್ಟಿದ್ದೀನಿ, ಮೇ ಬಿ ಕಟ್ಟಾಗ್ಬಿಟ್ಟಿದೆ, ಅದಕ್ಕೆ ಇಟ್ಟಿದ್ದೀನಿ ಇಲ್ಲಿ.
ಎಸ್ ಕಟ್ ಆಗಿದೆ ಅದು. ಆ್ಯಕ್ಚುಲಿ ಸ್ವಲ್ಪ ಇಯರಿಂಗ್ಸು ಈ ಇಯರಿಂಗ್ನ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬೇಡ ಬೇಡ, ಯಾವಾಗಾದರೂ ಹಬ್ಬದಲ್ಲೇ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫೋಲಿಕ್ ಆ್ಯಸಿಡ್, ಇದು ಬೇಕು, ಇದು ಬೇಕು. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಇದು ಬೇಕು, ಇದು ಬೇಡ. ಇದು ಆ್ಯಕ್ಚುಲಿ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇಲ್ಲಿದೆ ಇಯರಿಂಗ್ಸ್ ಎಲ್ಲ. ಇದೆಲ್ಲ ಮನೇಲಿ ಇಡಬೇಕು. ಇದನ್ನು ತಗೋತೀನಿ. ಆ್ಯಕ್ಚುಲಿ ಇದನ್ನ ಶೃಂಗೇರಿಲಿ ತೊಗೊಂಡಿದ್ದು, ಮನೇಲಿ ಯೂಸ್ ಮಾಡೋಕ್ಕೆ ಅಂತ ಬ್ಯಾಗೆಲ್ಲ ಇದೆ, ಎತ್ಕೊಂಡು ಯೂಸೇ ಮಾಡಿಲ್ಲ ನಾನೊಬ್ಳು. ಚೈನ್ ಟ್ಯಾಬ್ಲೆಟ್ ಬೇಕು. ಡಬ್ಬದಲ್ಲಿ ಅಷ್ಟೊಂದಿದೆ. ದಹಿ ಪುರಿ ನಮಗೆ ಕೊಡಿ ನೀವು, ಮಸಾಲೆ ಪುರಿ. ಏನು ಚಿನಿ ಇದು? ಎಲ್ಲಿ ತೋರಿಸಿದ್ದು? ವಾವ್, ಯಾರು ಕೊಡ್ಸಿದ್ದು? ತೋರ್ಸು ಕೈಯಲ್ಲಿ. ನಿನ್ನ ಮುಖ ತೋರಿಸು ಚಿನಿ. ವಾವ್, ಯಾರು ಕೊಡ್ಸಿದ್ದೆಲ್ಲ? ಹಾಂ, ಇದೆಲ್ಲ ಯಾರು ಕೊಡ್ಸಿದ್ದು? ಉದಯಮ್ಮಮ್ಮ ನಿನಗ ಕೊಡ್ಸಿದ್ದು? ಕೊಡಿಲಿ ನೋಡ್ತೀನಿ ಒಂದೊಂದೇ ಹೆಂಗಿದೆ ಅಂತ. ಕೊಡಿಲಿ ಒಂದೊಂದೇ ನೋಡ್ತೀನಿ, ನಾನು ತೋರಿಸ್ತೀನಿ, ಕೊಡಿಲಿ. ಆಯ್ತು, ಇದು ಚಾಕೀಸು, ಗೊಂಬೆ ಚಾಕೀಸು.
ವಾವ್, ಚೆನ್ನಾಗಿದೆ ಮಗನೆ. ನನಗೆ ಯಾವ್ದು ಇಷ್ಟ ಆಯ್ತು ಗೊತ್ತಾ? ಇದಿಷ್ಟ ಆಯ್ತು, ಸಖತ್ತಾಗಿದೆ ಇದು. ನಿಂಗೆ ಇಷ್ಟ ಆಯ್ತಾ? ಇದೇನಿದ್ದು? ಚಿನ್ನಿ ಇದೇನಮ್ಮ ಇದು? ಫ್ರೂಟಿ ಡಿಲಿಷಿಯಸ್ ಸ್ವೀಟ್ಸ್. ಇದೇನಿದು? ತಿನ್ಲಾ? ತಿನ್ನು ಚಿನ್ನು, ತಿನ್ನು. ತಿನ್ಬಿಟ್ಟೆ. ಸಾರಿ ತಗೋ. ನನ್ನ ತಮ್ಮ ತಂದಿರೋದು. ನನ್ನ ತಮ್ಮ ತಂದಿರೋದು. ಅದೇಮ್ಮ, ನಿಮ್ಮ ಉದಯ್ ಮಾಮ ಅಂದರೆ ನನ್ನ ತಮ್ಮ ತಗೊಬಂದಿರೋದು ಅದೆಲ್ಲ. ಕೊಡು, ನಂಗೊಂದು ಸ್ವಲ್ಪ ಕೊಡು, ನನ್ನ ತಮ್ಮ ತಂದಿರೋದು ಕೊಡು. ಕೊಟ್ಬಿಡಿ. ನೀನು ಯಾವ ಫೋನಲ್ಲಿ ತೆಗಿತೀಯಪ್ಪ ಫೋಟೋನ? ಕೊಡು ಮಗನೆ, ಇದು ಕೊಡು, ನನಗೆ ತುಂಬ ಇಷ್ಟ ಆಯ್ತು, ಕೊಡು. ಇಷ್ಟೊತ್ತಿನ ಇಲ್ಲಿ ಅಲ್ಲಿರ್ತಿದ್ದೆ ನೀನು ಊರಲ್ಲಿ. ಅದು ಒಂಥರ ಚೆನ್ನಾಗಿರ್ತಿತ್ತು. ಬೀಡು ಗಣೇಶ ಬಂದ್ಮೇಲೆ ಎಣ್ಣೆ ಕಾಯ್ಬೇಕಿತ್ತೇನೋ. ಊರಿಂದ ಮಮ್ಮಿ ಮನೆಗೆ ಬಂದಮೇಲೆ ಆ್ಯಕ್ಚುಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಹಾಗೇ ನಮ್ಮ ಮಮ್ಮಿ ಉದ್ದಿನೋಡೆ ಆಗ್ತಾಯಿದ್ರು. ನನ್ನ ಮಗನಿಗೆ ತೊಗೊಂಡೋಗ್ಬೇಕು ಊರಿಗೆ ಅಂತ ಹೇಳಿ ನಮ್ಮ ಮಮ್ಮಿ ಫಸ್ಟೇ ರುಬ್ಬಿಟ್ಕೊಂಡಿದ್ರು. ಬಟ್ ಇವಾಗ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಹಾಕ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ. ನನ್ನ ಮಗನಿಗಂತೂ ಉದ್ದಿನೋಡೆ ಅಂದರೆ ತುಂಬ ಇಷ್ಟ. ಪ್ರತಿ ಸತಿ ಬಂದಾಗಲೂ ನಮ್ಮ ಮಮ್ಮಿ ವಿತೌಟ್ ಮಿಸ್ ಇದನ್ನು ಮಾಡ್ಕೊಂಡು ಬಂದೇ ಬರ್ತಾರೆ. ನಮ್ಮ ಮಮ್ಮಿ ಮಾಡೋದಂದರೆ ತುಂಬ ಇಷ್ಟಪಡ್ತಾನೆ ಅವನು. ಅದಕ್ಕೋಸ್ಕರ ನಮ್ಮ ಮಮ್ಮಿ ಎವ್ರಿ ಟೈಮ್ ತೊಗೊಬರ್ತಾರೆ. ಸೊ ಇವಾಗ್ಲೂ ಹಾಕ್ಕೊಡ್ತಾಯಿದ್ದಾರೆ. ಅವನೇ ಕೇಳ್ದ, ನಾವು ಮರ್ತೇ ಹೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ ಸಂಜೆ. ಅಷ್ಟರಲ್ಲಿ ನನ್ನ ಮಗನೇ ಅಜ್ಜಿ ಉದ್ದಿನೋಡೆ ಅಂತ ಹೇಳಿ ನೆನಪಿಸ್ದ. ಸೊ ನಮ್ಮ ಮಮ್ಮಿನೂ ಹಾಗೆ ಅಂದ್ಕೊಂಡ್ರು, ನೋಡು ನಾವು ಮರ್ತೋಗ್ಬಿಟ್ಟಿದ್ದೀವಿ, ಅವನೇ ಮರ್ತೋಗಿಲ್ಲ ಅಂತೇಳಿ ನಮ್ಮ ಮಮ್ಮಿ ಆಮೇಲೆ ಉದ್ದಿನೋಡೆ ಹಾಕ್ಕೊಂಡು ಕೊಟ್ಟರು. ಆ್ಯಕ್ಚುಲಿ ನಮ್ಮ ಮಮ್ಮಿ ಉದ್ದಿನೋಡೆ ಹಾಕಿ ಆಚೆ ಹೋದ್ರು. ನನಗೆ ಏನಂದರೆ ಸ್ವಲ್ಪ ಭಯ, ಎಲ್ಲಿ ಸೀದೋಗ್ಬಿಡುತ್ತೆ ಅಂತೇಳಿ ಯಾವಾಗವಾಗ ಈ ಥರ ಮಾಡ್ತಾಯಿದ್ದೆ. ಸ್ವಲ್ಪ ಅದು ಬಿಟ್ಕೊತಿತ್ತು ಅಷ್ಟೇ. ಅದಾದಮೇಲೆ ನಮ್ಮ ಮಮ್ಮಿ ಬಂದರು, ನೀಟಾಗೆಲ್ಲ ಎದ್ಬಿಟ್ಟು ಹಾಕ್ಕೊಂಡು ಕೊಟ್ಟರು. ನನ್ನ ಮಗ ಅಂತೂ ಅವ್ರ ಮಾಮನ ಜೊತೆ ಆಟ ಆಡಿಕೊಂಡು ಫೋನ್ ನೋಡ್ಕೊಂಡು ಫುಲ್ ಖುಷಿಯಾಗೇ ಆಟ ಆಡಿಕೊಂಡು. ನನ್ನ ಮಗನಿಗೆ ನನ್ನ ತಮ್ಮಂದಿರಿಬ್ಬರಲ್ಲಿ ಚಿಕ್ಕ ತಮ್ಮ ಅಂದರೆ ತುಂಬ ಇಷ್ಟ. ಉದು ಉದು ಅಂತ ಅವನೇ ನಾವು ಮಾತಾಡ್ಸೋ ಥರ ಅವನೇ ಅವನ ಜೊತೆ ಜೋವೆಲಾಗಿ ತುಂಬಾ ಫ್ರೆಂಡ್ಲಿಯಾಗಿ ಅವನು ಇರ್ತಾನಲ್ವ. ಸೊ ಇವನು ಅವನ ಜೊತೆ ಚೆನ್ನಾಗಿರ್ತಾನೆ. ಬಟ್ ನನ್ನ ದೊಡ್ಡ ತಮ್ಮನ ಜೊತೆ ಅವನು ಇಷ್ಟೆಲ್ಲ ಕ್ಲೋಸಾಗಿ ಇಷ್ಟೆಲ್ಲ ಫ್ರೀಡಮಾಗಿ ಅವ್ನು ಇರೋದೇ ಇಲ್ಲ. ಅವ್ನು ಬಂದಿದ್ದ ತಕ್ಷಣ ಗಪ್ಚುಪ್ ಫುಲ್ಲು ರೋಬೋಟಿಕ್ ಥರ ಆಗ್ಬಿಡ್ತಾನೆ. ಅಷ್ಟು ಭಯ ಅವ್ನು ಕಂಡ್ರೆ. ಹೊಡೆಯಲ್ಲ, ಏನೂ ಮಾಡಲ್ಲ, ಜಸ್ಟ್ ಅವ್ನು ಕಂಡ್ರೆ ಒಂದಷ್ಟು ಭಯ ಇದೆ. ಸೊ ಈ ಥರ ಡಿಫ್ರೆನ್ಷಿಯೇಟ್ ಅವನಿಗೆ. ಅದಾದಮೇಲೆ ನೈಟ್ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದೇಳ್ತೀನಿ, ಫುಲ್ ಚಳಿ. ಅಪ್ಪ ನಮ್ಮೂರಲ್ಲಿ ಎಷ್ಟು ಸೆಕೆ ಆಗ್ತಾ ಇರುತ್ತೆ, ಏನಪ್ಪ ಇಷ್ಟೊಂದು ಚಳಿ ಅಂತ ನಾನಂತೂ ಸ್ವೆಟರ್ ಗಿಟರೆಲ್ಲ ಹಾಕೊಂಡು ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೆ. ಆ್ಯಕ್ಚುಲಿ ತುಂಬಾ ಚಳಿ ಆಗ್ತಾ ಇತ್ತು. ಬೆಂಗಳೂರಲ್ಲಂತೂ ಫಸ್ಟಿಂದನೂ ಚಳಿನೇ. ಈಗ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಅಂದರೆ ಊರಲ್ಲಿ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇಲ್ಲಿ ಬಂದರೆ ಫುಲ್ಲು ನಮಗೆ ಚೇಂಜಸ್ ಅಂತ ಇದಾಗ್ಬಿಡುತ್ತೆ, ಫೀಲ್ ಆಗುತ್ತೆ. ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಬಂದರೆ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗಿವಾಗ. ಫಸ್ಟೆಲ್ಲ ಊರಲ್ಲಿ ಅಲ್ಲಿರೋ ವೆದರ್ ನನಗೆ ಸೆಟ್ ಆಗ್ತಾ ಇರಲಿಲ್ಲ, ಇಲ್ಲಿ ಕಂಫರ್ಟಬಲ್ ಆಗಿದ್ದೆ. ಇವಾಗ ಅಲ್ಲಿ ಇದ್ದು ರೂಢಿಯಾಗಿ ಅಲ್ಲಿನ ವೆದರ್ ಕಂಫರ್ಟಬಲ್ ಆಗಿದೆ. ಇಲ್ಲಿ ಅಡ್ಜಸ್ಟ್ ಆಗೋಕ್ಕಾಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಮಾತಾಡುವಾಗ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಅಂದರೆ ಸಾಂಗು ನನ್ನ ತಮ್ಮ ಏನೋ ಹಾಕಿದ್ದಾನೆ, ನಾನು ಕೂಡ ಅಬ್ಸರ್ವ್ ಮಾಡ್ಕೊಂಡಿಲ್ಲ.
ಅದಕ್ಕೆ ಈ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಹಾಯ್ I ಫ್ರೆಂಡ್ಸ್, sent ವೆಲ್ಕಮ್ ಟು welcome to ಮೈ my ಯೂಟ್ಯೂಬ್ ಚಾನಲ್. YouTube channel. Bye. ಬಾಯ್ ಹೇಳ್ತಾರ ಫಸ್ಟ್ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ? ಐ ಹೋಪ್. I am ಅಬ್ಬಾ ಅದಾದಮೇಲೆ ನಾನು ನನ್ನ ಮಗ ಎಲ್ಲ ಫ್ರೆಶ್ ಅಪ್ ಆಗಿ ಬಂದ್ವಿ. ನಮ್ಮ ಮಮ್ಮಿ ಅಂತೂ ಬಿಸಿಬೇಳೆಭಾತ್ ಸಖತ್ತಾಗಿ ಮಾಡಿದರು. ಆಚೆ ಅಷ್ಟು ಚಳಿ ಇರೋದಕ್ಕೂ ನಮ್ಮ ಮಮ್ಮಿ ಈ ಥರ ಸಖತ್ತಾಗಿ ಬಿಸಿಬೇಳೆಭಾತ್ ಮಾಡಿರೋದಕ್ಕೂ ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ನಾವು ಬಂದಾಗ ನಮ್ಮ ಮಮ್ಮಿ ಒಂದು ಮೆನು ಲಿಸ್ಟೇ ಇಟ್ಕೊಂಡ್ಬಿಟ್ಟಿರ್ತಾರೆ. ನಮ್ಗೆ ಏನೇನು ಇಷ್ಟ ಅದನ್ನು ಡೈಲಿ ಮಾಡಿಕೊಡೋದೇ ನಮ್ಮ ಮಮ್ಮಿ ಕೆಲಸ. ನಿಜವಾಗ್ಲೂ ನಾವು ಬಂದಾಗೆಲ್ಲ ನಮ್ಗೇನು ಇಷ್ಟ ಇರುತ್ತೋ ಅದನ್ನೇ ನಮ್ಮ ಮಮ್ಮಿ ಟಿಫನ್ಗಾಗಲಿ ಊಟಕ್ಕಾಗಲಿ ಅದನ್ನೇ ಮಾಡ್ತಾರೆ. ಸೊ ಎಂಜಾಯ್ ಮಾಡ್ತೀವಿ ಅಷ್ಟೇ ಇಲ್ಲಿ ಬಂದು. ಹಾಗೆ ಸ್ವಲ್ಪ ಗಿಡನೆಲ್ಲ ಬೆಳೆಸಿದ್ರು, ಅದನ್ನು ನೋಡ್ತಾ ಇದ್ದೆ. ಆ್ಯಕ್ಚುಲಿ ಈ ಪ್ಲ್ಯಾಂಟ್ಸ್ಗಳನ್ನೆಲ್ಲ ನನ್ನ ತಮ್ಮ ತೊಗೊಂಬಂದು ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರೋದು. ಬಟ್ ಫಸ್ಟೆಲ್ಲ ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ಗಿಡಗಳನ್ನ ಹಾಕ್ಕೊಂಡಿದ್ರು. ಬೇರೆ ಮನೇಲಿದ್ವಿ, ಅಲ್ಲಂತೂ ಬಾಲ್ಕನಿ ಫುಲ್ಲು ಗಿಡಗಳು, ಆಲ್ವೇರಾ, ದವನ, ಪತ್ರೆ, ಈ ಥರ ರೋಸ್ ಗಿಡಗಳು, ಈ ಥರ ಎಲ್ಲ ನಮ್ಮ ಮಮ್ಮಿ ಬೆಳೆಸಿದ್ರು. ಮಧ್ಯದಲ್ಲಿ ಏನಾಯ್ತೋ ಗೊತ್ತಿಲ್ಲ, ನಮ್ಮ ಮಮ್ಮಿ ಅದನ್ನು ಸ್ಟಾಪ್ ಮಾಡಿದ್ರು. ಅಂದರೆ ನಮ್ಮ ಮಾಮ ಇದ್ದರು, ಆವಾಗ ನಮ್ಮ ಮಾಮ ಅವ್ರಿಗೆ ಕೊಟ್ಟಿದ್ರು ಆ ಗಿಡ ಎಲ್ಲ ತೊಗೊಂಡೋದ್ರು ಅವರು. ಅದಾದಮೇಲೆ ನಮ್ಮ ಮಮ್ಮಿ ಗಿಡಗಳನ್ನೆಲ್ಲ ಬೆಳೆಸೋಷ್ಟು ಇಂಟ್ರೆಸ್ಟ್ ತೊಗೊಂಡಿರಲಿಲ್ಲ. ಬಟ್ ಇವಾಗ ನನ್ನ ತಮ್ಮ ಎಲ್ಲೋದ್ರೂ ಅವ್ನಿಗೆ ಯಾವುದೇನು ಕಾಣಿಸಿದ್ರೆ ಈ ಥರ ತೊಗೊಂಬಂದು ಮನೇಲಿ ಇಟ್ಕೊಂಡು ಮೇಂಟೈನ್ ಮಾಡ್ತಾನೆ. ಬಾಮ ಏ ನೈಟ್ ಊಟಕ್ಕೆ ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬ್ ಮಾಡಿದರು ಮಮ್ಮಿ. ಅದೆಲ್ಲ ಊಟ ಮಾಡಿಕೊಂಡು ಕುತ್ಕೊಂಡಿದ್ವಿ. ಅಷ್ಟರಲ್ಲಿ ಕರ್ಗ ಬಂತು ಕೆಳಗಡೆ, ಅದನ್ನು ಸ್ವಲ್ಪ ನೋಡಿಕೊಂಡು. ಅದಾದಮೇಲೆ ನೆಕ್ಸ್ಟ್ ಡೇ ಗುರುವಾರ ಆಗಿದ್ದರಿಂದ ದೇವ್ರಿಗೆ ಹೂವು ತರಕ್ಕೆ ಹೋಗಬೇಕಿತ್ತು. ಸೊ ಹೂವು ತರಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೆ. ಆ ಟೈಮಲ್ಲಿ ಈ ಥರ ಗಣೇಶನೆಲ್ಲ ನೋಡಿ ಒಂಥರ ಖುಷಿ ಆಯಿತು. ಒಂಥರ ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ಅದ್ರಲ್ಲಿ ನನಗೆ ಈ ಸ್ಟೋನ್ಸ್ ಎಲ್ಲ ಇರೋ ಗಣೇಶ ಅಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಆ ಸ್ಟೋನ್ಸ್ನೆಲ್ಲ ಅಂಟಿಸಿದ್ದಾರೆ ಅಂತೇಳಿ ನೋಡ್ತಾ ಇದ್ದೆ. ಗಣೇಶನ ನೋಡಿದ್ರೇ ಏನೋ ಒಂಥರ ಖುಷಿ ಆಗುತ್ತಪ್ಪ. ಗಣೇಶ ಈ ಥರ ಎಲ್ಲ ವಿಗ್ರಹಗಳು ನೋಡಿದ್ರೇ ಹಬ್ಬದ ಕಳೆ ಬಂದುಬಿಡುತ್ತೆ. ಅದು ಇನ್ನೂ ಒಂದು ತಿಂಗಳು 2 ತಿಂಗಳು ಅಂತ ಇಟ್ಟಿರ್ತಾರೆ ಇಲ್ಲಿ. ನಾವು ಚಿಕ್ಕ ಮಕ್ಕಳಿದ್ದಾಗಂತೂ ನಮಗೆ ಗಣೇಶ ಹಬ್ಬ ಅಂದರೆ ಫೇವ್ರೆಟು. ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಹಬ್ಬಕ್ಕೆ ಒಂದು 3 ದಿವಸ ರಜೆ ಕೊಡ್ತಾಯಿದ್ರು ನಮಗೆ ಸ್ಕೂಲಲ್ಲಿ. ಫಸ್ಟ್ ಡೇ ಮಾಮೂಲಿ ತೆನಿಯರಕ್ಕೆ ನಮ್ಮ ಮಮ್ಮಿ ಕರ್ಕೊಂಡು ಹೋಗ್ತಾಯಿದ್ರು ನಾಗರ ದೇವಸ್ಥಾನಕ್ಕೆ. ಅದಂತೂ ತುಂಬಾ ಮಿಸ್ ಮಾಡ್ಕೊತೀನಿ ನಾನು. ಪ್ರತಿ ವರ್ಷ ನಾವು ಹುಟ್ದಾಗಿಂದ ಪ್ರತಿ ವರ್ಷ ನಮ್ಮ ಮಮ್ಮಿ ಜೊತೆ ತೆನಿಯರಕ್ಕೆ ಹೋಗ್ತಾಯಿದ್ವಿ. ಬಟ್ ಮದುವೆ ಆದಮೇಲೆ ನಿಜವಾಗ್ಲೂ ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅದನ್ನು. ಬಟ್ ನಾನು ತುಂಬ ಮಿಸ್ ಮಾಡ್ಕೊತಾ ಇರ್ತೀನಿ. ನಾನು, ನನ್ನ ತಂಗಿ, ನಮ್ಮ ಮಮ್ಮಿ, ನನ್ನ ತಮ್ಮಂದಿರೆಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಅದೊಂದೇ ಮೇ ಬಿ ಹಬ್ಬದಲ್ಲಿ ನಾವು ಒಟ್ಟಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದು, ತೆನಿ ಏರ್ಕೊಂಡು ಬರ್ತಾಯಿದ್ದು. ನಾವು ಹೋಗಿ ತನಿ ಏರ್ಕೊಂಡು ಬರ್ತಾಯಿದ್ದು ದೇವಸ್ಥಾನದ ಒಂದಷ್ಟು ಫೋಟೋಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಇದನ್ನೆಲ್ಲ ನಮ್ಮ ಮನೇಲಿ ಹಬ್ಬ ಮಾಡುವಾಗೆಲ್ಲ ನೆನೆಸ್ಕೊಂಡು ಇರ್ತೀನಿ. ಏಕೆಂದರೆ ಇಷ್ಟು ವರ್ಷ ಆ ಒಂದು ಇದನ್ನ ಫಾಲೋ ಮಾಡ್ತಾಯಿದ್ವಿ. ಹಾಗೆ ಇನ್ನು ಮಿಕ್ಕಿದ 2 ದಿನ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ನಮಗಂತೂ ರಜಾ ಅಂದರೆ ಅವಾಗ ಸ್ಕೂಲ್ ಮಕ್ಕಳಿಗೆ ಎಷ್ಟು ಖುಷಿ ಇರುತ್ತಲ್ವ. ಅದ್ರಲ್ಲಿ ಬೇರೆ ಗಣೇಶನ ಕುಣಿಸಿರ್ತಾರೆ, ಸಾಂಗ್ಸ್ ಎಲ್ಲ ಹಾಕಿರ್ತಾರೆ, ಫುಲ್ ಡ್ಯಾನ್ಸ್ ಹೊಡಿತಾ ಇದ್ವಿ. ಅದೆಲ್ಲ ಒಂಥರ ಮೆಮೊರಿ. ಅವಾಗೆಲ್ಲ ಫೋನ್ ಏನಾದ್ರು ಇದ್ದಿದ್ರೆ ನಿಜವಾಗ್ಲೂ ಅದನ್ನು ಕ್ಯಾಪ್ಚರ್ ಮಾಡಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೆ. ನನ್ನ ಗಣೇಶ ಹಬ್ಬ ಅಂದ್ರೇ ಎಷ್ಟೋ ಮೆಮೊರೀಸ್ ಎಲ್ಲ ರಿಕಾಲ್ ಆಗಿಬಿಡುತ್ತೆ ನನಗೆ. ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಚಿಕ್ಕ ವಯಸ್ಸಲ್ಲಿ. ಹಾಗೆ ಸ್ವಲ್ಪ ಜಾಸ್ತಿನೇ ಹೂವು ತೊಗೊಂಬಂದೆ. ಅಂದರೆ ಎಲ್ಲನೂ ಕಟ್ಬಿಟ್ಟೆ ಹಾಕೋಣ ಅಂತೇಳಿ ತೊಗೊಂಬಂದೆ. ಬಟ್ ಎಲ್ಲನೂ ಕಟ್ಟೋಕ್ಕಾಗಿಲ್ಲ ಅವತ್ತೇ.
ನೆಕ್ಸ್ಟ್ ಡೇನೂ ಸ್ವಲ್ಪ ಕಟ್ಟೋಣ ಅಂತೇಳಿ ಎತ್ತಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಡೇ ಗುರುವಾರ ನಾನು ಟಿಫನ್ ಎಲ್ಲ ಮಾಡ್ಕೊಂಡು ಫಸ್ಟು ಹೂವು ಕಟ್ಬಿಡೋಣ, ಅದಾದಮೇಲೆ ಬೇರೆ ಕೆಲಸ ಏನೇ ಇದ್ರು ಮಾಡೋಣ ಅಂತೇಳಿ ಫಸ್ಟು ಹೂವು ಕಟ್ಟಿ ಎತ್ತಿಟ್ಬಿಟ್ಟು ಮಾಮೂಲಿ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೋದಾಗೆಲ್ಲ ನಮ್ಮ ಮಮ್ಮಿ ಪೂಜೆ ಮಾಡೋದೇ ಇಲ್ಲ, ನೀನೇ ಮಾಡು ಅಂತೇಳಿ ನನಗೆ ಬಿಟ್ಬಿಡ್ತಾರೆ. ಸೊ ನಾನು ಅಷ್ಟೇ ಅದೇನೇನಿದೆಯೋ ಎಲ್ಲ ನಾನೇ ಮಾಡಿಕೊಂಡು ಪೂಜೆ ಮಾಡ್ತೀನಿ. ನನಗೇನು ಜಾಸ್ತಿ ಏನು ಕೆಲಸ ಇರಲ್ಲ, ಜಸ್ಟ್ ಸ್ನಾನ ಮಾಡಿಕೊಂಡು ದೇವ್ರನ್ನ ರೆಡಿ ಮಾಡ್ಕೊಂಡು ಪೂಜೆ ಮಾಡೋದಷ್ಟೇ. ಇನ್ನು ಮಿಕ್ಕಿದೆಲ್ಲ ನಮ್ಮ ಮಮ್ಮಿನೇ ಮಾಡ್ಕೊತಾರೆ. ಪಾತ್ರೆ ವಾಶ್ ಮಾಡೋದು, ಬಟ್ಟೆ ವಾಶ್ ಮಾಡ್ಕೊಳ್ಳೋದು, ಮನೆ ಒರೆಸ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಪ್ರತಿಯೊಂದೂ ನಮ್ಮ ಮಮ್ಮಿನೇ ಮಾಡ್ಕೊತಾರೆ. ನಂದೇನು ಅಷ್ಟು ಕೆಲಸ ಇರಲ್ಲ, ಸೊ ಆರಾಮಾಗಿ ಮಾಡ್ಕೊತೀನಿ. ಆ ಮಮ್ಮಿ ಮನೇಲಿ ಏನಂದರೆ ಯಾವಾಗಲೂ ಕ್ಲೀನಾಗಿದ್ದೇ ಇರುತ್ತೆ, ಕ್ಲೀನಾಗೇ ಇಟ್ಟಿರ್ತಾರೆ. ಸೊ ಡೀಪ್ ಕ್ಲೀನ್ ಮಾಡಿಕೊಂಡೇ ಮಾಡಬೇಕಂತೇನಿಲ್ಲ, ನಮ್ಮ ಮಮ್ಮಿ ಆಲ್ಮೋಸ್ಟು ಡೀಪಾಗೆ ಕ್ಲೀನ್ ಮಾಡ್ಕೊತಾರೆ. ಅದೊಂದು ಇಲ್ಲಿ ಖುಷಿ ನನಗೆ. ಆದರೆ ನಮ್ಮ ಮನೇಲಾದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ, ಯಾಕಂದರೆ ಮನೆ ಮುಂದೆಲ್ಲ ತೊಳಿಬೇಕು, ಹಾಗೆ ಮನೆಯಿಂದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮನೆಯನ್ನೆಲ್ಲ ಒಬ್ಬಳೇ ಕ್ಲೀನ್ ಮಾಡ್ಕೋಬೇಕಲ್ವ. ಸೊ ಅದರಿಂದ ಸ್ವಲ್ಪ ನನಗೆ ಜಾಸ್ತಿ ಅಂತ ಅನಿಸುತ್ತೆ. ಇಲ್ಲಿ ನನಗೆ ಹೊಸ್ಲಿಗೆ ರಂಗೋಲಿ ಹಾಕೋದು, ಅರ್ಶಿನ ಕುಂಕುಮ ಮಾಡೋದು ಮತ್ತು ಅದಕ್ಕೆ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ. ನನಗಂತೂ ತುಂಬಾ ಇಷ್ಟಪಟ್ಟು ಆ್ಯಕ್ಚುಲಿ ನಮ್ಮ ಮಮ್ಮಿ ಮಾಡ್ತೀನಿ ಅಂದ್ರೂ ನಾನೇ ಮಾಡ್ತೀನಿ ಕೊಡಿ ಅಂತ ಹೇಳಿ ಮಾಡ್ತೀನಿ. ಹಾಗೆ ನಾನು ಡಿಗ್ರಿಲಿ ಫಸ್ಟ್ ಇಯರ್ ಡಿಗ್ರಿಲಿರುವಾಗ ನಮಗೆ ಹಾಲಿಡೇಸ್ ಅಂತ ಕೊಟ್ಟಿದ್ರು, 1 ಮಂತ್ ಏನೋ ಕೊಟ್ಟಿದ್ರು. ಆ ಟೈಮಲ್ಲಿ ನನಗೆ ತುಂಬಾ ಕ್ರೇಜ್ ಜಾಸ್ತಿ, ರಂಗೋಲಿ ಬಿಡೋದು ಮತ್ತು ಬಟ್ಟೆ ಹೊಲಿಯೋದು ಅದೆಲ್ಲ ಕಲ್ತ್ಕೋಬೇಕು ನಾನು ತುಂಬಾ ಕ್ರೇಜು. ಒಂದು ಡೈರಿ ಫುಲ್ಲು ನನ್ನದು ರಂಗೋಲಿ ಇದೆ, ನಾನು ಯಾವಾಗಾದರೂ ಅದನ್ನು ತೋರಿಸ್ತೀನಿ. ಅದನ್ನು ಸದ್ಯಕ್ಕೆ ಇವಾಗ ನಮ್ಮ ಮನೆಗೆ ಊರಿಗೆ ತೊಗೊಂಡೋಗಿದ್ದೀನಿ. ನಂಗೆ ಯಾವಾಗಾದರೂ ಬೇಕಂದರೆ ಯಾವ್ದಾದ್ರು ಚೆನ್ನಾಗಿರೋ ಬಿಡೋದು ಬೇಕಂದರೆ ಅದನ್ನು ನೋಡಿಕೊಂಡು ಬಿಡ್ತೀನಿ. ಅದನ್ನು ಅಷ್ಟು ಕ್ರೇಜ್ ಇತ್ತು ಅವಾಗ. ನೆಕ್ಸ್ಟು ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಒಂದು 2 ಡೇಸ್ ಅಂದರೆ ಸಂಡೇ ನಾನು ನನ್ನ ಮಗ ಊರಿಗೆ ಬಂದ್ವಿ. ಇವಾಗ ಓದ್ಕೋತೀಯ, ಮಲ್ಕೊಳ್ಳಲ್ವ ಈಗ? ಏಕೆ ನಿದ್ದೆ ಬರ್ತಲ್ವಾ? ಏನಂತ ಇಷ್ಟೊತ್ತಲ್ಲಿ ಮಲ್ಕೋಬೇಕು ಮಗನ? ಇಷ್ಟೊತ್ತಲ್ಲಿ ಫೋನ್ ಮಾಡಿ ಹೇಳ್ತಾ ಮಾಮ ಓನಂತ ಹೇಳ್ತಪ್ಪ, ಓದ್ಕೊಂತ ಹೇಳ್ತಾ ನಿನಗೆ. ಇವಾಗ ಓದ್ಕೋಬೇಕಾ ನೀನು? ಏನು ಓದ್ಕೋತೀಯಾ? ಓದ್ಕೊ. ಸ್ಲೇಟು ಕೊಡಿ, ಹೊಸದು. ಅಯ್ಯೋ ನನ್ನ ಮುದ್ದು ಬಂಗಾರಿ. ಏನು ಬರೀತೆ ಸ್ಲೇಟಲ್ಲಿ? ಏನು ಬರೀತೆ ಸ್ಲೇಟಲ್ಲಿ? ಬರುತ್ತಾ ನಿನಗೆ ಬರೆಯೋಕ್ಕೆ? ABCD ಬರಲ್ಲ ನಿನಗೆ? ಆಮೇಲೆ ಇನ್ನೇನು ಓದ್ಕೋತೀಯ? ಅಷ್ಟೇ ನಾವು ಓದ್ಕೊಳ್ಳೋದು? ನಡಿ ನಾಳೆ ಓದ್ಕೊಂತ ಮನಿಕೊ ನಡಿ. ಈಗ ಮಲ್ಕೊ ನಡಿ, ಆಮೇಲೆ ಓದ್ಕೊಂತೆ.